ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸಹಜ. ಕೋರ್ಟ್ ಸೂಚನೆಯಂತೆಯೇ ಕೇಂದ್ರ ಸರ್ಕಾರ ಈಗ ಬರ ಪರಿಹಾರ ಅನುದಾನ ಬಿಡುಗಡೆ ಮಾಡಿದೆ. ಈಗ ಜಾಲತಾಣಗಳಲ್ಲಿ ಬಿಡುಗಡೆಯಾಗಿರುವ ವಿಡಿಯೋಗಳನ್ನು ವೀಕ್ಷಿಸಿದಾಗ ಯಾವುದು ಸರಿ, ಯಾವುದು ಸತ್ಯ ಎಂಬ ಇಬ್ಬಂದಿಯಾಗುವ ಸನ್ನಿವೇಶ ವೀಕ್ಷಕರಿಗೆ ಬರುತ್ತದೆ. ದಯವಿಟ್ಟು ಪ್ರಜ್ಞಾವಂತರಾದವರು ಈ ಸಂದೇಶವನ್ನ ಪರಿಹರಿಸುವಿರಾ ಎಂದು ಶ್ರೀಸಾಮಾನ್ಯರ ಕಳಕಳಿಯ ಮನವಿಯಾಗಿದೆ. ಆರ್ಎಂಸ್ ಪ್ರಕಾರ ನಾವು ಗೈಡ್ಲೈನ್ಸ್ ಪ್ರಕಾರ ನಾವು ಪರಿಹಾರ ಕೇಳಿರೋದು 4860 ಕೋಟಿ. ನಾವು ಕೇಳಿರೋದು 4860 ಕೋಟಿ. ನಾವು ಕೇಳಿರೋದು 4860 ಕೋಟಿ ಮೆಮೊರಾಂಡಮ್ ಮೂಲಕ ಕೇಳಿರ್ತಕ್ಕಂಥದ್ದು. ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸ್ ಅನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿತಾ ಇದ್ದಾರೆ ಅಂತ ಆದ್ಮೇಲೆ ಇದನ್ನ ಒಂದು 3,000 ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು? ಹೊಟ್ಟೆ ಹಸ್ತಾಗ್ತಾರೆ ನೀವು ಕೊಡಬೇಕಾಗಿರೋದು. ಈಗ ಮಳೆ ಇನ್ನೇನು ಬರ್ತದೆ, ನಾವೇನು ಮಾಡಿದೆವು, ನೀವು ಕೊಡದೆ ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆನ ತಪ್ಪಿಸಿದೆ. ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರಿಗೂ 2,000 ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ. ಇದು ದಳದವರು ಬಿಜೆಪಿಯವರು ಇಬ್ಬರು ಸೇರಿಕೊಂಡು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದರೆ, ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದರೆ ಬಿಜೆಪಿಯ ಮುಖಂಡರುಗಳು, ದಳದ ಮುಖಂಡರುಗಳು ಇಬ್ಬರು ಕೂಡ ಈ ರಾಜ್ಯದ ದ್ರೋಹಿಗಳು. ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಎತ್ತಲಿಲ್ಲ. ಇದು ನಾವು ಖಂಡಿಸ್ತೇವೆ. ನಮ್ಮ ಹೋರಾಟ ಮುಂದುವರಿತವೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. 240 ತಾಲೂಕುಗಳ ಪೈಕಿ 223 ತಾಲೂಕಿನಲ್ಲಿ ಬರ ಘೋಷಣೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಕೊಡಿ ಅಂತ ಮನವಿ ಕೊಟ್ಟಿದ್ದು ಸೆಪ್ಟೆಂಬರ್ 22ನೇ ತಾರೀಕು. ಬೇರೆ ರಾಜ್ಯಗಳು ಮನವಿ ಕೊಡೋದಕ್ಕಿಂತ 2 ತಿಂಗಳು ಮೊದಲೇ ಕರ್ನಾಟಕ ಮನವಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ತಂಡ ಅಕ್ಟೋಬರ್ ಮೊದಲನೇ ವಾರದಲ್ಲೇ ಬಂದು 13 ಜಿಲ್ಲೆ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ವರದಿಯನ್ನು ಕೂಡ ಅಕ್ಟೋಬರಲ್ಲೇ ಕೊಟ್ಟಿದೆ. ಅಧಿಕಾರಿಗಳು ಅವರ ಶಿಫಾರಸನ್ನ ನವೆಂಬರ್ ತಿಂಗಳಲ್ಲೇ ಅಂತಿಮಗೊಳಿಸಿ ಹೋಮ್ ಮಿನಿಸ್ಟ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಹೋಗಿ ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ್ದೇವೆ, ಹೋಮ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ್ದೇವೆ, ಹಾಗೂ ಪ್ರಧಾನಮಂತ್ರಿಗಳಿಗೆ ಮಾನ್ಯ 2 ಬಾರಿ ಭೇಟಿ ಮಾಡಿದ್ದೇವೆ. ಆದರೂ ಪರಿಹಾರ ಕೊಡಲಿಲ್ಲ. ಪಾರ್ಲಿಮೆಂಟ್ ಮುಂದುಗಡೆ ಕರ್ನಾಟಕ ಸರ್ಕಾರ ಹೋರಾಟವನ್ನು ಕೂಡ ಬೀದಿಗೆ ಎಳೆದು ನಾವು ಮಾಡಿದ್ದೇವೆ. ಕೊನೆಗೆ ಬೇರೆ ಯಾವುದೂ ಮಾರ್ಗ ಇಲ್ಲ ಅಂತೇಳಿ ಕಾನೂನಾತ್ಮಕ ಹೋರಾಟ ಮಾಡೋಣ ಅಂತ ತೀರ್ಮಾನ ಮಾಡಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ಪರಿಹಾರ ಕೊಡಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ಗೆ ಎಳೆದಂತಹ ಕೆಲಸ ಕರ್ನಾಟಕ ಸರ್ಕಾರ ಮಾಡಿದೆ. ಸುಪ್ರೀಂ ಕೋರ್ಟಲ್ಲಿ ಬಂದು ಕೇಂದ್ರ ಸರ್ಕಾರದವರು ಕೈ ಮುಗಿದ್ಬಿಟ್ಟು ಈ ವಿಷಯದಲ್ಲಿ ಚರ್ಚೆನೇ ಬೇಡ, ಇನ್ನೊಂದು ವಾರದಲ್ಲಿ ನಾವು ಪರಿಹಾರ ಕೊಟ್ಬಿಡ್ತೇವೆ ಅಂತ ಸುಪ್ರೀಂ ಕೋರ್ಟ್ ತಪಾರಕಿ ಹಾಕಿದ ಮೇಲೆ ಇವರು ಇವತ್ತು ಬಗ್ಗಿದ್ದಾರೆ. ಆದರೆ ಕೊಟ್ಟಿರೋ ಪರಿಹಾರನೂ ಬರೀ 3,454 ಕೋಟಿ. ರೈತರಿಗೆ ನಷ್ಟ ಆಗಿರೋದು 35,000 ಕೋಟಿ. ನಷ್ಟದಲ್ಲಿ 10% ಕೂಡ ಪರಿಹಾರ ಕೊಟ್ಟಿಲ್ಲ. ನಾವು 18,172 ಕೋಟಿ ಕೇಳಿದರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ನಾವು 18,172 ಕೋಟಿ ಕೇಳಿದರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ.